ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು. ಫಸ್ಟ್ ಪ್ರತಿಯೊಬ್ಬರಿಗೂ ಹ್ಯಾಪಿ ಶಿವರಾತ್ರಿ ಫ್ರೆಂಡ್ಸ್. ನಮ್ಮ ವ್ಲಾಗ್ ಹೊಸ್ದಾಗಿ ನೋಡ್ತಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಈವನ್ ನೀವು ಕೂಡ ಒಂದು ಲೈಕ್ ಸಬ್ಸ್ಕ್ರೈಬು ನಂಗೆ ತುಂಬ ಯೂಸ್ಫುಲ್ ಆ್ಯಂಡ್ ಮೋಟಿವೇಟಿವ್ ಇರುತ್ತೆ. ಇವತ್ತಿನ ನ್ಯಾಚುರಲ್ ಆಗು ಫೆಸ್ಟಿವಲ್ ಸ್ಪೆಷಲ್ ಆಗಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ವರ್ಕಿಂಗ್ ವುಮೆನ್ ಬ್ಯುಸಿ ಲೈಫ್ ಸ್ಟೈಲ್ ಮನೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡ್ದಲೇ ನೋಡಿ. ತುಂಬ ಎಫರ್ಟ್ ಹಾಕಿನೇ ವಿಡಿಯೋ ಶೂಟ್ ಮಾಡಿದ್ದಾಳೆ ಕ್ಯೂಟಿ. ಬಿಕಾಸ್ ನನಗೆ ಬೇಡ ಅಂತ ಮಾಡೋಕ್ಕೆ ಹೋಗಿಲ್ಲ, ಬಟ್ ಅವಳು ಚೆನ್ನಾಗಿರುತ್ತೆ ಅಂತ ಸ್ಟಾರ್ಟಿಂಗ್ ಇವತ್ತು ಮನೆ ಮುಂದೆ ಒಂದು ಗುಲಾಬಿ ರೋಸ್ ಬಿಟ್ಟಿತ್ತು, ಪಿಂಕ್ ಕಲರ್, ಅದು ಅವಳು ಫೇವ್ರೆಟ್ ಕಲರ್. ಸೊ ಹಾಗಾಗಿ ಅಲ್ಲಿಂದ ವಿಡಿಯೋ ಶೂಟ್ ಮಾಡ್ಕೊಂಡ್ಬಂದ್ಲು. ಒಳಗಡೆ ನಾನು ಮಾಪ್ ಮಾಡ್ತಿದ್ದೆ, ಅದನ್ನು ತೆಗಿತಿದ್ರೆ ನಂಗೆ ಸ್ವಲ್ಪ ಅನ್ಕಂಫರ್ಟ್ ಆಯಿತು, ಬೇಡ ಹೋಗು ಅಂತ ಹೇಳಿದೆ. ನಾನು ಆ್ಯಕ್ಚುಲಿ 6:30 ಹಂಗೆ ಎದ್ಬಿಟ್ಟು ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿದ್ದೀನಿ ಆಲ್ರೆಡಿ. ಇವ್ರು ಈಗ ಎದ್ಬಿಟ್ಟು ಆಲ್ಮೋಸ್ಟ್ 9:30 10 o'clock ಟೈಮಲ್ಲಿ. ಸೊ ನಾನು ವ್ಲಾಗ್ ಮಾಡ್ತೀನಿ, ಈ ಥರ ನ್ಯಾಚುರಲ್ ಆಗೇ ಹಾಕು ಚೆನ್ನಾಗಿರುತ್ತೆ ಅಂತ ಸಜೆಷನ್ ಬೇರೆ. ಈವನ್ ಅದೂ ಇರ್ಬೋದು, ಏನೋ ಎಫೆಕ್ಟ್ ಎಡಿಟ್ ಹಾಕಿದ್ರೆ ಅದು ಕಂಫರ್ಟ್ ಇಲ್ಲ. ಏನು ನಾರ್ಮಲಾಗಿ ನೆಕ್ಸ್ಟ್ ಅಪ್ಕಮಿಂಗ್ ಸ್ವಲ್ಪ ಇಂಪ್ರೂವ್ ಆಯಿತು ಅಂದರೆ ನಾನು ಜಸ್ಟ್ ನ್ಯಾಚುರಲಾಗಿ ಹಂಗೆ ಮಾತಾಡ್ತಾ ಹಂಗೆ ಹಾಕಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಮೈಂಡಲ್ಲಿ. ಈವನ್ ಈಗ ಸಂಡೇ ಎಲ್ಲ ಫುಲ್ಲು ಕ್ಲೀನಿಂಗ್ ವ್ಲಾಗ್ ನೋಡಿರ್ತೀರ. ಮಂಡೇನೂ ಮತ್ತೆ ಮಾಪ್ ಮಾಡಿಕೊಂಡು ಶಿವಯ್ಯಂಗೆ ಪೂಜೆ ಅಂತೂ ಮಾಡಿರ್ತೀನಿ. ಆಮೇಲೆ ವೆಡ್ನಸ್ಡೇ ಬಂದುಬಿಟ್ಟು ಆಫೀಸ್ ಲೀವ್ ಅಲ್ವಾ, ಇವತ್ತು ಮನೆ ಕ್ಲೀನಿಂಗು, ಪೂಜೆ, ಮಕ್ಳಿಗೋಸ್ಕರ ಡಿಫ್ರೆಂಟ್ ಫುಡ್ಡು ಎಲ್ಲ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಆಗಿದೆ. ಸೊ ಆ್ಯಕ್ಚುಲಿ ನಾನು ಮಾರ್ನಿಂಗ್ ಪೂಜೆ ಮಾಡಲ್ಲ ಯಾವತ್ತೂ, ಶಿವರಾತ್ರಿ ಸ್ಪೆಷಲ್ ದಿನ ಮಾತ್ರ ಈವ್ನಿಂಗೇ ಮಾಡ್ಕೊತೀನಿ. ಅದಕ್ಕೋಸ್ಕರ ಮಾರ್ನಿಂಗ್ ಸ್ವಲ್ಪ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡ್ತಿದ್ದೀನಿ. ಫಸ್ಟು ಆಯಿಲ್ ಇಟ್ಬಿಟ್ಟು, ಸೊ ಪಾಪಡ್ ಆದರೆ ತೇಲ್ಸಿ ಸೈಡ್ಗಿಟ್ಟೆ. ಚಿತ್ರಾನ್ನ ಕೇಳಿದ್ಲು ಮಿಲ್ಕಿ, ಹಂಗಾಗಿ ಚಿತ್ರಾನ್ನ ಮಾಡಿದೆ, ಕ್ಯಾಪ್ಸಿಕಮ್ ಚಿತ್ರಾನ್ನ. ಈವನ್ ಅವಳು ಫೇವ್ರೆಟ್ ಆದ ಶಾವಿಗೆ ಪಾಯಸ ಮಾಡಿದೆ. ಇಲ್ಲಿ ಯೆಲ್ಲೋ ಕಲರ್ ಬಂದುಬಿಟ್ಟಿದೆ, ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಬೇಸಿಕಲಿ ಇಲ್ಲಿ ಏನಾಯಿತು ಅಂದರೆ, ಸೊ ಸ್ವಲ್ಪ ಬಾದಾಮ್ ಪೌಡ್ರು ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕ್ಯೂಟಿ ಹೇಳಿದ್ಲು ಅಂತೇಳಿ ಹಾಕಿದೆ. ಅದು ಸ್ವಲ್ಪ ಉಂಡೆ ಥರ ಆಯಿತು, ಕಲ್ಲರು ಚೇಂಜ್ ಆಯಿತು. ಮಿಲ್ಕಿಗೆ ವೈಟ್ ಕಲರ್ ಸೇವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಇದನ್ನು ತಿಂತಾಳೋ ಇಲ್ವೋ ಅನ್ನೋ ಪ್ಲ್ಯಾನಲ್ಲೇ ಮಾಡಿದೆ, ನೋಡೋಣ ಏನು ಮಾಡ್ತಾಳೆ ಅಂತ. ಸೊ ಇನ್ನು ನಾನು ಮಕ್ಕಳಾದರೆ ನಾನು ಅಡುಗೆ ಇದೆಲ್ಲ ಮುಗಿಸೋ ಅಷ್ಟರಲ್ಲೇ ಅವ್ರು ಆಲ್ರೆಡಿ ಸ್ನಾನ ಮಾಡಿ ರೆಡಿನೇ ಆಗಿಬಿಟ್ರು. ಸೊ ನಾನಿನ್ನು ಮಿಲ್ಕಿಗೆ ಇನ್ನೊಂದು ಫೇವ್ರೆಟ್ ಆದ ನುಗ್ಗೆಕಾಯಿ ಸಾರು ಮಾಡು ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ನಾನು ನುಗ್ಗೆಕಾಯಿ ಸಾರನ್ನಾದರೆ ಮಾಡ್ತಾಯಿದ್ದೆ. ಸೊ ಈ ಗ್ಯಾಪಲ್ಲಿ ಮಿಲ್ಕಿ ಕೂತ್ಕೊಂಡು ಶೂಟ್ ಮಾಡ್ತಿದ್ದಾಳೆ ಅಲ್ಲಿ. ಇನ್ನು ರೆಡಿಯಾಗಿರೋ ಕ್ಯೂಟಿ ಸುಮ್ಮನೆ ಹೇಗಿರ್ತಾಳೆ ಅಲ್ವಾ? ಸೊ ಹಂಗಾಗಿ ಭರತನಾಟ್ಯ ಸ್ಟೆಪ್ಸ್ ಬೇರೆ ಹಾಕಿ ಟ್ರೈ ಮಾಡ್ತಿದ್ದಾಳೆ. ನುಗ್ಗೆಕಾಯಿ ಸಾರಿಗಂತೂ ರೆಡಿಯಾಗಿ ಕಲಸಿಟ್ಟೆ. ಸಾಂಬಾರು ಥರ ಮಾಡಿಲ್ಲ, ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ದೀನಿ. ಈ ಥರ ಮಾಡೋ ಪ್ರೋಸೆಸ್ಸು ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ನಾರ್ಮಲಾಗಿ ಟೈಮ್ ಇಲ್ಲ ಅಂದರೆ ಸಾಂಬಾರು ಥರನೇ ಮಾಡ್ಕೊತೀನಿ, ಮಸಾಲೆ ಹಾಕಲ್ಲ. ಬಟ್ ಇವತ್ತು ಟೈಮ್ ಇತ್ತಲ್ವ ಅಂಥೇಳಿ ಮಸಾಲೆ ಮಾಡಿಕೊಂಡು ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಮಾಡಿದೆ. ಈ ಗ್ಯಾಪಲ್ಲಿ ಒಂದು ಅಂದದ ಗೊಂಬೆಗೆ ಗಂಧದ ಸಿಂಗಾರ ಅಂತ ಇವಳು ನಾನು ರೆಡಿಯಾಗಿದ್ದೀನಿ ಅನ್ನೋ ಥರ ಇವಳು ಮಿರರ್ ಮುಂದೆ ಹೋಗಿ ಫೋಸ್ ಕೊಡ್ತಿದ್ದಾಳೆ. ಇವಳು ಫೋಸ್ ಹೇಗಿರುತ್ತೆ ಅಂತ ಒಂದು ಹಾಡಿನ ರೂಪದಲ್ಲಿ ತಿಳಿಸೋಣ ತಡೀರಿ. ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ, ಬಂಗಾರಕ್ಕೆ ಬಂಗಾರದ ಒಡವೆಯಾಕೆ ಕೇಳಿ ತಂದ, ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದ, ನಿನ್ನ ನಗುವೆ ಬಂಗಾರ ಮೌನ ಅಲಂಕಾರ, ನಿನ್ನ ಅಂದವ ನೋಡಿ ನಾನು ಕವಿಯಾಗಲ್ಲ, ಅಂದಕ್ಕೆ ಅಂದ ತಂದ ತಂದಾನ ಅಂದದ ಬೊಂಬೆಗೆ. ಸೊ ಫ್ರೆಂಡ್ಸ್, ಓಕೆನಾ? ಇಷ್ಟ ಆಯ್ತಾ ಸಾಂಗು? ಆ್ಯಕ್ಚುಲಿ ಲಾಗಲ್ಲಿ ಅಲ್ಲಿ ವಿಡಿಯೋದಲ್ಲಿ ಏನು ಮೂವ್ ಆಗ್ತಿರುತ್ತೋ ಅದನ್ನೇ ವಾಯ್ಸ್ ಓವರ್ ಕೊಟ್ಟು ಮಾತಾಡೋದು ನಾರ್ಮಲಾಗಿ ಕೇಳಿರ್ತೀರ. ಸ್ವಲ್ಪ ಚೇಂಜಸ್ ಇರಲಿ, ಡಿಫ್ರೆಂಟಾಗಿ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು. ಅದರಲ್ಲೂ ಮಿಲ್ಕಿ ಇಷ್ಟ ಆಗದೆ ಇರೋರು ಯಾರೂ ಇಲ್ಲ. ಇವಳಿಗೆ ಪ್ರತಿಯೊಬ್ಬರು ಗೊಂಬೆಗೆ ಹೋಲಿಸ್ತಾರೆ. ಈ ಚೇಂಜಸ್ನ ಇಲ್ಲಿಂದನೇ ಫಸ್ಟ್ ಮಿಲ್ಕಿ ಫೋಟೋಯಿಂದನೇ ವಿಡಿಯೋಯಿಂದನೇ ಗೊಂಬೆ ಸಾಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಲಾಗ್ ಅಪ್ಲೋಡ್ ಮಾಡೋದು ಇಷ್ಟ ಆಗಿದ್ರೆ ನಿಮ್ಮ ಫೇವ್ರೆಟ್ ಸಾಂಗ್ನ ಯಾರಾದರೂ ಕೇಳಿದ್ರೆ ಕಾಮೆಂಟ್ ರೂಪದಲ್ಲಿ ಡೆಫಿನೆಟ್ಲಿ ನೆಕ್ಸ್ಟ್ ಲಾಗಲ್ಲಿ ಇದೇ ಥರನೇ ಕ್ಯೂಟಿಗಾಗಲಿ ಮಿಲ್ಕಿಗಾಗಲಿ ಎನಿವನ್
ಯಾವುದೋ ಒಂದು ಸ್ವಲ್ಪ 30 ಸೆಕೆಂಡ್ಸ್ 1 ಮಿನಿಟ್ ವಿಡಿಯೋಗೆ ಸೊ ಸಾಂಗ್ ಆ್ಯಡ್ ಮಾಡೋಣ. ಎಷ್ಟು ಜನ ಇದನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಸೊ ಈವನ್ ಇನ್ನು ನಾನು ಮಾಡಿಟ್ಟಿರೋ ಫುಡ್ನ ಇವರು ವಿಡಿಯೋಗಳೆಲ್ಲ ಮಾಡಿ ತಿಂದು ಏನೇನೋ ಮಾಡ್ತಿದ್ದಾರೆ. ಈ ಗ್ಯಾಪಲ್ಲಿ ನಾನು ಫ್ರೆಶ್ ಅಪ್ ಆಗೋಣ ಅಂತ ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ. ಮಿಲ್ಕಿಗಂತೂ ತುಂಬ ಇಷ್ಟವಾದ ಪಾಯಸ, ಬಟ್ ಗಟ್ಟಿಯಾಗಿದ್ದರೂ ಬಿಡ್ತಿಲ್ಲ. ಅಮ್ಮ ಇದು ಯೆಲ್ಲೋ ಕಲರ್ ಇದೆ, ವೈಟ್ ಇರೋದನ್ನ ಮಾಡಬೇಕಲ್ವ ಅಂತ ಆಮೇಲೆ ಬಂದಮೇಲೆ ಹೇಳ್ತಿದ್ದಾಳೆ. ಸೊ ನುಗ್ಗೆಕಾಯಿ ಸಾರು ಪಾಯಸ ಇಷ್ಟ ಇಲ್ಲ ಅಂದ್ರೂ ಅವಳು ಫೇವ್ರೇಟ್ ಆಗಿರೋದ್ರಿಂದ ಪಾಪ ಹಂಗೆ ತಿಂತಿದ್ದಾಳೆ. ಸೊ ಈ ಗ್ಯಾಪಲ್ಲಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಲ್ರೆಡಿ ಇನ್ನು ಈವ್ನಿಂಗು 4:30 ಟೈಮ್ ಆಗ್ತಿದೆ. 6:30 ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲಿ, ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋದು. ಶಿವರಾತ್ರಿ ದಿನ ನೈಟೆಲ್ಲ ಪೂಜೆ ಚೆನ್ನಾಗಿ ನಡೆಯುತ್ತೆ. ನಮಗೆ ತುಂಬ ನಿಯರೆಸ್ಟಲ್ಲಿದೆ ಅಲ್ವಾ ದೇವಾಲಯ, ಶಿವನ ದೇವಸ್ಥಾನ. ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ರೆ ವಿಡಿಯೋ ಶೂಟ್ ಮಾಡ್ತಿದ್ದಾಳೆ ಮಿಲ್ಕಿ ಬಂದು. ಆ್ಯಕ್ಚುಲಿ ಕ್ಯೂಟಿನೂ ಏನು ಮಾಡ್ತಿದ್ದಾಳೆ ಅಂತ ಅದನ್ನು ಕವರ್ ಮಾಡಿದ್ದಾಳೆ. ಕ್ಯೂಟಿ ಬಂದು ನೀಟಾಗಿ ರೆಡಿ ಆಗಿದ್ದಾಳೆ. ಯಾವ ರೀಲ್ ಮಾಡೋಣ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಎಲ್ಲ ರೀಲ್ನೂ ನೋಡ್ತಾ ಕೂತವಳೆ ಅಂತ ಹೇಳಿದ್ಲು ಆಮೇಲೆ. ಬಟ್ ಈ ಡ್ರೆಸ್ಸಲ್ಲಿ ಒಂದು ಮಾಡಿದ್ಲು ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ನಾನು ಒಂದ್ಸಲ ಇನ್ಸ್ಟಾ ಕ್ರಾಸ್ ಚೆಕ್ ಮಾಡಬೇಕು, ಏನಾದರೂ ಒಂದಾದರೂ ಮಾಡಿದ್ಲಾ ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡಾದ್ಮೇಲೆ ಅಂತ. ಕಾಮನ್ನಾಗಿ ಏನಂದರೆ ರಜೆ ಇತ್ತು, ಏನಾದರೂ ಫೆಸ್ಟಿವಲ್ ಇತ್ತು ಅಂದರೆ ಅರ್ಲಿ ಮಾರ್ನಿಂಗೇ ಫ್ರೆಶ್ ಅಪ್ ಆಗಿಬಿಟ್ಟು ನೀಟಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಡೇ ಎಲ್ಲ ಸ್ಪೆಂಡ್ ಮಾಡಿ ಕ್ಯಾರಿ ಮಾಡ್ತಾರೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಫೆಸ್ಟಿವಲ್ ಅಂದರೆ ಮನೇಲಿ ಫೆಸ್ಟಿವಲ್ ಮಾಡದೇ ಇದ್ರೂ ಮಕ್ಳಿಗೆ ಹೊಸ ಬಟ್ಟೆ ಹಾಕಿ ಅವ್ರನ್ನ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಿ ರೆಡಿ ಮಾಡಿ ತೋರಿಸೋದೇ ಒಂದು ಏನಂತಾರೆ ಹ್ಯಾಪಿನೆಸ್ಸು ತಾಯಿಗಳಿಗೆಲ್ಲ. ಅದು ನನಗೂ ಎಕ್ಸ್ಪೀರಿಯೆನ್ಸ್ ಇದೆ, ನಮ್ಮಮ್ಮ ಹಾಗೆ ಮಾಡೋರು ನನಗೆ. ಈ ಗ್ಯಾಪಲ್ಲಿ ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾರ್ಮಲಾಗಿ ಪೂಜೆಗೆ ದೇವ್ರ ಫೋಟೋಗಳು, ನಾನು ಪೂಜೆ ಮಾಡೋ ದೇವ್ರ ಗುಡಿ, ಆಮೇಲೆ ಹಾಲಲ್ಲಿರೋ ಫೋಟೋಸ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋ ಟೈಮಿಗೆ 6:30 ಹಾದೇ ಬಿಡ್ತು. ಬಿಕಾಸ್ ಆ ಟೈಮಲ್ಲಿ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ದೇವಸ್ಥಾನ ಹತ್ರ ಹೋಗೋಣ ಅನ್ನೋ ಪ್ಲ್ಯಾನ್ ಅಲ್ವಾ. ಹಾಗಾಗಿ ಪೂಜೆ ಮಾಡೋ ಟೈಮಲ್ಲೂ ಕಿಡ್ಸ್ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಾರೆ. ನಾನಿಲ್ಲಿ ಏನಂದರೆ ಇದು ಫೆಸ್ಟಿವಲ್ ದೊಡ್ಡದಾದರೂ ನಾನಿಲ್ಲಿ ನಾರ್ಮಲಾಗಿ ನಾನು ಯಾವಾಗಲೂ ಎಡೆ ಹಾಕಿ ದೇವಸ್ಥಾನದ ಹತ್ರ ಪೂಜೆ ಮಾಡಲ್ಲ. ನಾನು ಉಪವಾಸನೂ ಇರಲ್ಲ, ಹಾಗೆಯೇ ಏನಂತಾರೆ ಜಾಗರಣೆನೂ ಮಾಡಲ್ಲ. ಬಟ್ ದೇವ್ರಿಗೆ ಅಂತೂ ನಿಷ್ಠೆಯಿಂದ ಪೂಜೆ ಮಾಡಿಕೊಂಡೆ ದೇವಸ್ಥಾನದ ಹತ್ರ ಹೋಗಿ ಕಾಯಿ ಹೊಡ್ಕೊಂಬರ್ತೀನಿ. ಇನ್ನು ಮನೆಯಲ್ಲೂ ಪೂಜೆ ಮುಗಿದಾದ್ಮೇಲೆ ಕಾಯಿ ಹೊಡೆದು ಇಟ್ಟೆ. ಇವ್ರೂ ಒಂದು ದರ್ಶನ ತೊಗೊಂಡು ನಾವು ದೇವ್ರ ಥರ ಆಡ್ತೀವಿ ಅನ್ನೋ ಥರ ಭರತನಾಟ್ಯ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಬೆಳೀತಿದೆ. ಕ್ಯೂಟಿಗೆ ಯಾಕೋ ಗೊತ್ತಾಗ್ತಿಲ್ಲ, ಎಲ್ಲಿ ನೋಡಿದ್ರೂ ಏನೋ ಒಂದು ಸ್ಟೆಪ್ ಟ್ರೈ ಮಾಡ್ತಾನೇ ಇರ್ತಾಳೆ. ಸೊ ಪೂಜೆ ಅಂತೂ ತುಂಬ ನೆಮ್ಮದಿಯಾಗಿ ರಿಲ್ಯಾಕ್ಸೆಡ್. ಬಿಕಾಸ್ ಆಫ್ ಬೆಳಗ್ಗೆಯಿಂದ ಉಪವಾಸನೂ ಇಲ್ಲ, ಜಾಗರಣೆನೂ ಇಲ್ಲ, ಹೊಟ್ಟೆ ತುಂಬ ಊಟನೂ ಮಾಡಿದ್ದೀನಿ, ಆರಾಮಾಗಿ ದೇವ್ರ ಪೂಜೆನೂ ಮಾಡ್ಕೊತಾ ಇದ್ದೀನಿ. ಸಾಯಂಕಾಲ ಟೈಮಲ್ಲಿ ನಾವು ಪೂಜೆ ಮುಗಿಯೋಷ್ಟರಲ್ಲಿ 6:30 6:40 ಆಯಿತು. ಬಟ್ 7 o'clockಗೆ ಪೂಜೆಗೆ ಹೋಗೋಣ ಅಂದರೆ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ, ಅಷ್ಟು ಇಷ್ಟು ಅಲ್ಲ. ಸೊ ಇನ್ನು ಬೇಸಿಕಲಿ ಸ್ವಲ್ಪ ಟಚಪ್ ಮಾಡ್ಕೊಂಡು ರೆಡಿ ಆದೆ, ಆವಾಗಿಂದ ಈ ವಿಡಿಯೋ. ಸೊ ಆಲ್ಮೋಸ್ಟ್ 7 o'clock ಟೈಮಲ್ಲಿ ಒಂದು 4-5 ರೀಲ್ ಮಾಡಿಬಿಟ್ಟು ಬರೋಣ ಅಂತ ಹಂಗೆ ಫ್ರೆಶ್ ಆಗಿಬಿಟ್ಟಿದ್ದೀನಿ. ಸೊ ಈ ಗ್ಯಾಪಲ್ಲಿ ಮಿಲ್ಕಿ ಕ್ಯೂಟಿ ಇಬ್ಬರಿಗೂ ನೆಕ್ಸ್ಟ್ ಡೇ ಸ್ಕೂಲ್ ಇದೆ. ಅದರಲ್ಲೂ ಕ್ಯೂಟಿಗೆ ಆ್ಯನ್ಯಲ್ ಎಕ್ಸಾಮ್ ಸ್ಟಾರ್ಟ್ ಆಯಿತು. ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಆ್ಯನ್ಯಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆಯಾ ಏನು ಅಂತ ತಿಳಿಸ್ಕೊಡಿ. ಕ್ಯೂಟಿ ಅಂತೂ 4th ಸ್ಟ್ಯಾಂಡರ್ಡು ICSE ಸಿಲೆಬಸ್ ಸ್ಟೂಡೆಂಟು. ನೆಕ್ಸ್ಟ್ ಡೇಯಿಂದಲೇ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ಸ್ ಅಂತ ಅವಳ ಪಾಡಿಗೆ ಅವಳೇನೋ ಓದ್ಕೊತಿದ್ದಾಳೆ. ಮಿಲ್ಕಿಗೂ ಸ್ವಲ್ಪ ಹೋಮ್ವರ್ಕು ಅದು ಇದು ಕೊಟ್ಟಿದ್ದಾರೆ ಅಂಥೇಳಿ ನಾನು ಕ್ಲಿಯರ್ ಮಾಡ್ಕೊತೀನಿ ಅಂತ ಬರೀತಾ ಕೂತಿದ್ದಾನೆ. ಇದು ಪಕ್ಕದಲ್ಲಿ ಬಂದುಬಿಟ್ಟು ಹುಡುಗಿ, ಮೇಲ್ಗಡೆ ಮನೆ ಹುಡುಗಿ, ಅವಳಿಗೆ ತುಂಬ ಇಷ್ಟ ವಿಡಿಯೋದಲ್ಲಿ ಕಾಣೋದು ಆ ಥರ, ಅಂದರೆ ಸಪೋರ್ಟ್ ಮಾಡ್ತಾಳೆ. ಅವಳಿಗೂ ಅನಿಸುತ್ತೆ, ಬಟ್ ತುಂಬ ನಾಚ್ಕೊತಿರ್ತಾಳೆ. ಅವಳಿಗೆ ಗೊತ್ತಾಗ್ದಂಗೆ ಅಲ್ಲಲ್ಲಿ ಶೂಟ್ ಮಾಡಿದ್ದೀವಿ ಇವತ್ತು. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಫೆಸ್ಟಿವಲ್ ದಿನ ಸುಮ್ಮನೆ ಕೈ ಆಡಿಸ್ಕೊಂಡು ಹೋಗಿ ದೇವ್ರನ್ನ ಕೈ ಮುಕ್ಕೊಂಬರೋದು ಉತ್ತಮ. ಯಾಕಂದರೆ ಎಲ್ಲಂದ್ರಲ್ಲೇ ಬಿಸಾಕ್ಬಿಡ್ತಾರೆ. ನೆಮ್ಮದಿಯಾಗಿ ದೇವಸ್ಥಾನ ಅಂದರೆ ಗರ್ಭಗುಡಿ ಒಳಗಡೆ ಸ್ವಾಮಿ ಹತ್ರ ಹಾಕಲ್ಲ, ಇಲ್ಲ ಒಂದು ಬುಟ್ಟಿಗೆ ಹಾಕಲ್ಲ. ನೀಟಾಗಿ ಕಾಯಿ ಹೊಡೆದಿರೋದನ್ನು ಸ್ವಾಮಿ ಮುಂದೆ ಇಟ್ಟು ಹಂಗೆ ಪ್ರಸಾದದ ಥರ ಕೊಡಲ್ಲ, ಇಷ್ಟ ಆಗಲ್ಲ. ಬಟ್ ದೇವ್ರದ್ದು ಏನಂತಾರೆ ಹಬ್ಬದ ದಿನವೇ ಸ್ವಾಮಿಗೆ ಕಾಯಿ ಹೊಡೆದಿಲ್ಲ ಅಂದರೆ ನಮ್ಮ ಇಂಡಿಯನ್ ಹೆಣ್ಮಕ್ಳಿಗೆ, ಅದರಲ್ಲೂ ಹೌಸ್ ವೈಫುಗಳಿಗೆ ರಿಲ್ಯಾಕ್ಸ್ ಇರಲ್ಲ. ಹಂಗಾಗಿ ನಾನು ಕಾಯಿ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋದೆ. ಹೋಗ್ತಾನು ನಾವು ಹೋಗಿದ್ದು ಲೇಟ್ ನೈಟ್ ಅಲ್ವಾ,
ಆಲ್ಮೋಸ್ಟ್ 10:30 ಟೈಮಲ್ಲಿ ನಾವು ಹೋಗಿದ್ದು. ಆ ಟೈಮಲ್ಲೂ ಅಲ್ಲಿ ದೇವಸ್ಥಾನ ತುಂಬ ಕ್ರೌಡ್ ಇರುತ್ತೆ, ಟ್ರಾವೆಲ್ ಫುಲ್ಲು ಟ್ರಾಫಿಕ್ಕೇ ಇತ್ತು ಆಲ್ಮೋಸ್ಟು. ಬಟ್ ಆ ಲೈಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ನಾವು 10:30ಗೆ ಹೋದ್ರೂ ಕ್ಯೂ ನೋಡ್ರಿ ಅಪ್ಪ ಎಷ್ಟೊಂದಿದೆ. ಈ ಕ್ಯೂ ಯಾವಾಗ ಕ್ಲಿಯರ್ ಆಗುತ್ತೋ ಐಡಿಯಾನೇ ಇಲ್ಲ ನನಗೆ. ಅದಕ್ಕೆ ನಾನು ಮಿಲ್ಕಿಗೆ ಹೇಳಿದೆ ಲೇಟಾಗಿ ಹೋಗೋಣ ಕಣೆ ಅಂದರೆ, ಅವಳು ನಿದ್ದೆ ಬರುತ್ತೆ ಅದಕ್ಕೆ ಬೇಗ ಹೋಗ್ಬಿಟ್ಟು ಹೋಗೋಣ ಅನ್ನೋ ಥರ ಕರ್ಕೊಂಡು ಹೋದ್ಲು. ಆಲ್ಮೋಸ್ಟ್ 20 to 30 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಲೆಫ್ಟಲ್ಲಿ ಟರ್ನ್ ಆಗಿ ಹಂಗೆ ವೆಂಕಟರಮಣ ಸ್ವಾಮಿ ದರ್ಶನ ಮುಗಿಸ್ಕೊಂಡಾದಮೇಲೆ ಶಿವನ ದರ್ಶನಕ್ಕೆ ಕದಲ್ತಾ ಇದ್ದೀವಂದರೆ ಕೇಳಿ. ಸೊ ಬಟ್ ವೆಂಕಟರಮಣ ಸ್ವಾಮಿ ದರ್ಶನ ಆಗೋಕ್ಕೆ ಮುಂಚೆ ಡೈರೆಕ್ಟಾಗಿ ಶಿವನ ದೇವಸ್ಥಾನಕ್ಕೆ ಈಶ್ವರನ ದೇವಸ್ಥಾನದೊಳಗಡೆ ಹೋಗೋಕ್ಕೆ ಆಪ್ಷನ್ ಇಲ್ಲ ಇಲ್ಲಿ. ಫಸ್ಟ್ ಇವ್ರನ್ನ ಕ್ಲಿಯರ್ ಮಾಡಿಕೊಂಡೆ ಅವ್ರು ಹಾಕಿರೋ ಕ್ಯೂನ ಕ್ರಾಸ್ ಮಾಡಿ ಆಮೇಲೆ ಆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಆ್ಯಕ್ಚುಲಿ ಒಂದೇ ಕಾಂಪೌಂಡಲ್ಲೇ ತುಂಬಾ ದೇವರುಗಳಿದ್ದಾವೆ. ಇಷ್ಟು ವರ್ಷದಿಂದ ಹೋಗ್ತಿದ್ದೀನಿ, ಅಲ್ಲಿ ಎಷ್ಟು ದೇವರಿದೆ ಅಂತ ಕೌಂಟೇ ಮಾಡಿಲ್ಲ. ಗೊತ್ತಿರೋರಾಗಲಿ ಪ್ರೀವಿಯಸ್ ಲಾಗಲ್ಲಿ ಯಾರಾದರೂ ಅಬ್ಸರ್ವ್ ಮಾಡಿರೋರಾಗಲಿ ಇದ್ದರೆ ನೀವೇ ಹೇಳಿಬಿಡಿ. ಇನ್ನು ವೆಂಕಟರಮಣ ಸ್ವಾಮಿ ಪಾರ್ವತಿ ಅಮ್ಮ ಅವ್ರ ದರ್ಶನ ಮುಗಿಸ್ಕೊಂಡು ಶಿವನ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಎಂಟ್ರಿ ಕೊಡೋಣ ಅಂದರೆ ಫ್ಲವರ್ ಡೆಕೋರೇಷನ್ ಯಾವ ರೇಂಜಿಗೆ ಮಾಡಿದ್ದಾರೆ ಗೊತ್ತಾ. ಎಲ್ಲ ನ್ಯಾಚುರಲ್ ಫ್ಲವರ್ಸೇ, ತುಂಬ ಚೆನ್ನಾಗಿ ಕಾಣ್ತಿದೆ. ವೈಟು, ಯೆಲ್ಲೋ, ಆರೆಂಜ್, ಪರ್ಪಲ್, ಬ್ಲೂ, ಡಿಫ್ರೆಂಟ್ ಕಲರ್ಸ್ನ ಹಾರಗಳ ಥರ ಕಟ್ಬಿಟ್ಟು ಅದನ್ನು ಅವರೇ ಒಂದು ಡೆಕೋರೇಟ್ ಮಾಡಿದ್ದಾರೆ. ನಿಜ ಇವರು ಎಫರ್ಟ್ಗೆ ಹ್ಯಾಂಡ್ಸಪ್ ಅಂತಲೇ ಹೇಳಬೇಕು. ನೈಟೆಲ್ಲ ಜಾಗರಣೆ ಮಾಡೋದು ಅಲ್ಲದೆ ಮುಂದಿನ ದಿನ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಕೊಬೇಕು ಅಂದರೆ ಡೆಫಿನೆಟ್ಲಿ ಪುರೋಹಿತರಿಗೊಂದು ಸೆಲ್ಯೂಟ್ ಹಾಕ್ಬಿಡಿ ಅಲ್ಲ. ಸೊ ಎಷ್ಟು ಗ್ರ್ಯಾಂಡಾಗಿ ಎಲಿಗೆಂಟಾಗಿ ಐಫೈಯಾಗಿ ಕಾಣಿಸ್ತಿದೆ ಗೊತ್ತಾ. ಆ ಲೈಟಿಂಗ್ಸು, ಆ ಫ್ಲವರ್ಸು ಬೆಳಗ್ಗೆ ಹಾಕಿದ್ದಾರೆ ಅನಿಸುತ್ತೆ. ಬೆಳಗ್ಗೆ ಮೀನ್ಸ್ ಮುಂದಿನ ದಿನವೇ ಹಾಕಿರ್ತಾರೆ. ಅದು ಬಾಡೋಗಿಲ್ಲ, ಫ್ರೆಶ್ ಆಗಿ ಹಾಗೇ ಇತ್ತು. ಸೊ ಇನ್ನು ಈ ಈಶ್ವರನ ದೇವಸ್ಥಾನದ ಹತ್ರ ಯಾವಾಗಲೇ ಆಗಲಿ ಅವ್ರ ದರ್ಶನಕ್ಕಂತ ಹೋದಾಗ ಫಸ್ಟು ಗಣಪತಿ ಅವ್ರನ್ನ ದರ್ಶನ ಮುಗಿಸ್ಕೊಂಡೆ ಅಲ್ಲಿ ಹೋಗಬೇಕು. ನೋಡಿ ಯಾವ ರೇಂಜಿಗೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದಾರೆ ಶಿವಯ್ಯ ಅಂತ. ಇಲ್ಲಿ ಸ್ವಾಮೀಜಿ ನೋಡಿದ ತಕ್ಷಣ ಪ್ರತಿಯೊಬ್ಬರು ಓಂ ನಮಃ ಶಿವಾಯ ಅನ್ನೋ ಒಂದು ಕಾಮೆಂಟನ್ನು ತಿಳಿಸ್ಕೊಡಿ, ಒಳ್ಳೆಯದಾಗತ್ತೆ. ಸೊ ಇನ್ನು ಕ್ಯೂ ತುಂಬ ಇತ್ತು. ನಾವು ಹೋಗೋ ಟೈಮ್ ಆಲ್ರೆಡಿ 11 o'clock ಆಗಿತ್ತು. 11:15, 11:20ಗೆ ಕುಂಭಾಭಿಷೇಕ ನಡೆಯುತ್ತಂತೆ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ತಿದ್ರು. ಆರತಿನೂ ತೊಗೊಳಕ್ಕಾಗಿಲ್ಲ. ಆಮೇಲೆ ಕೇಳಿ ಇಸ್ಕೊಂಡ್ವಿ. ಒಳಗಡೆ ಕೂತ್ಕೊಳ್ಳೋಕೆ ಆಪ್ಷನ್ ಕೊಡಲಿಲ್ಲ, ಹೊರಗಡೆ ಹೋದ್ವಿ. ಇಲ್ಲಿ ಬಂದುಬಿಟ್ಟು ಮಿಲ್ಕಿ ಫೇವ್ರೇಟ್ ಅಂದರೆ ಫೇವ್ರೇಟು ವೆಜಿಟೇಬಲ್ ಉಪ್ಪಿಟ್ಟು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಈವನ್ ಮಿಲ್ಕಿನೇ ಅಲ್ಲ, ಉಪ್ಪಿಟ್ಟು ಅಂದರೆ ಇಷ್ಟ ಆಗ್ದಿರ ನಾನು ಸಹ 2 ಕಪ್ ಇಸ್ಕೊಂಡು ತಿಂದ್ಬಿಟ್ಟೆ. ಕೈಯಲ್ಲಿ ಒಂದೈತೆ, ಕೆಳಗಡೆ ಒಂದು ಇಟ್ಕೊಂಡಿದ್ದೀನಿ ರೆಡಿಯಾಗಿ. ನೋಡಿ ಅವರಂತೂ ಆಂಟಿ ವಿಡಿಯೋ ಶೂಟ್ ಮಾಡ್ಕೊತಿದ್ರೆ ನನ್ನನ್ನು ನೀಟಾಗಿ ಮಾಡಲ್ಲ ಅಮ್ಮು ಅಂಥೇಳಿ ಕ್ಯೂಟಿಗೆ ಹೇಳ್ತಾವ್ರೆ. ಸೊ ಅಲ್ಲಿ ಅದಕ್ಕೆ ಆ ಅಕ್ಕನ ಇನ್ನೊಂದು ಸ್ವಲ್ಪ ನೀಟಾಗಿ ಶೂಟ್ ಮಾಡಿಕೊಂಡು ತಲಾಕ್ 2 ಕಪ್ ಇಸ್ಕೊಂಡ್ವಿ. 2 ಕಪ್ ಇಸ್ಕೊಂಡು ಅಲ್ಲೇ ತಿಂದು ನೆಮ್ಮದಿಯಾಗಿ ಕುತ್ಕೊಂಡ್ಬಿಟ್ಟು ತಿಂದಾದಮೇಲೆ ಬರ್ತಾ ಅಲ್ಲಿ ಸೀತಾರಾಮ ಅವ್ರ ದರ್ಶನನೂ ಮುಗಿಸ್ಕೊಂಡು ಅವ್ರ ಮುಂದೆ ಮತ್ತೆ ಲಿಂಗಾಷ್ಟಕ ಆ್ಯಂಡ್ ಲಿಂಗಕ್ಕೆ ಹಾಲಾಭಿಷೇಕ ಮಾಡೋರು ಯಾರಾದರೂ ಇದ್ದರೆ 100 rupees 150 ಏನೋ ಟೋಕನ್ ಇದಿದೆ. ಸೊ ಅದನ್ನು ತೊಗೊಂಡು ಅಭಿಷೇಕ ಮಾಡಿಸ್ಕೊಬೋದು. ನಾವು ಜಸ್ಟ್ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ಫ್ಯಾಮಿಲಿ ಲಾಗು ಮಾರ್ನಿಂಗಿಂದ ಈವ್ನಿಂಗು ಎಫರ್ಟ್ ವಿತ್ ಪೂಜೆ ಎವ್ರಿಥಿಂಗ್ ಕವರ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಇಷ್ಟ ಆದೇ ಆಗಿರುತ್ತೆ ಅಂತ ನನ್ನ ಹೋಪ್ಸು. ಇಷ್ಟ ಆಗಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ. ಲಾಗ್ ಹೇಗಿತ್ತು ಅನ್ನೋದು ಕಾಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲೇ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾವು ಅವಾಗ ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈವೆನ್ ಬಂದಾದಮೇಲೆ ಅಲ್ಲೇ ಹೊಟ್ಟೆ ತುಂಬ ಊಟ ತಿಂದಂಗೆ ಆಯಿತು. ಮಿಲ್ಕಿ ಇಲ್ಲಿಗೂ ಒಂದು ಕ್ಯಾರಿ ಮಾಡ್ಕೊಂಡು ತಿಂತಾ ಕೂತೋಳೆ ನೋಡಿ. ಬಿಕಾಸ್ ಆಫ್ ಅದು ಉಪ್ಪಿಟ್ಟು. ಅದು ಏನು ಸ್ವಲ್ಪ ಜನಕ್ಕೆ ಉಪ್ಪಿಟ್ಟು ಅಂದರೆ ಆಗೋದೇ ಇಲ್ಲ. ಹೆಸರು ಕೇಳಿದ್ರೆ ಓಡೋಗ್ತಾರೆ ಅನ್ನೋ ರೀಲೂ ನಡೆದಿದೆ ರೀಸೆಂಟಾಗಿ. ಬಟ್ ಇವಳಿಗೆ ಉಪ್ಪಿಟ್ಟು ಕಂಡ್ರೆ ಮಂಚದ ಮೇಲೆ ಇರೋಳು ಎದ್ದು ಬಂದುಬಿಡ್ತಾಳೆ. ಅಷ್ಟಿಷ್ಟ ಡೇ ಮೊತ್ತ ಫುಲ್ ಡೇ ಅಲ್ಲಿ 4-5 days ಇಟ್ಟರು ತಿಂತಾಳೆ. ಸೊ ಆ ಥರ ಹುಡುಗಿ ಇವಳು. ಸೊ ನಾವಂತೂ ನಮ್ಮ ಮನೆಗೆ ಹತ್ರದಲ್ಲಿರೋ ಶಿವನ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಶಿವರಾತ್ರಿ ಫೆಸ್ಟಿವಲ್ನ ಎಂಜಾಯ್ ಮಾಡಿದ್ವಿ ಅಂತಲೇ ಅನ್ಕೊತಿದ್ದೀನಿ. ಈವನ್ ನೀವು ಯಾರಾದರೂ ನಿಯರೆಸ್ಟು ಫೇಮಸ್ ಆಗಿರೋ ಈಶಾ ಫೌಂಡೇಶನ್ಗಾಗಲಿ, ನಂದಿ ಹಿಲ್ಸ್ಗಾಗಲಿ, ಕೋಟಿಲಿಂಗಗಳಿಗಾಗಲಿ, ನನಗೆ ಗೊತ್ತಿರೋ ಬ್ಯಾಂಗ್ಳೂರು ನಿಯರೆಸ್ಟಲ್ಲಿ ಇವು 3 ಶಿವನ ಫೇಮಸ್ ಟೆಂಪಲ್ಸು.
ಇದು ಬಿಟ್ಟು ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಡೆಫಿನೆಟ್ಲಿ ತಿಳಿಸ್ಕೊಡಿ. ಸೊ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ. ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗ್ತೀನಿ. ಲಾಗ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಬಾಯ್.